ಸರ್ ವಿರೋಧಿ ಒಕ್ಕೂಟ ಏನು ಯಾವ ಕಾರಣಕ್ಕಾಗಿದೆ? ನಾವು ರಾಜಕೀಯದಿಂದ ದೂರ ಇದ್ದ ಜನ, ಹೋರಾಟದಲ್ಲಿದ್ದಂಥವ್ರು. ಇಲ್ಲ ಇವತ್ತು ಬರೀ ನಾವು ಹೊರ ಕೂತ್ರೆ ಆಗೋದಿಲ್ಲ, ನಾವು ಮಧ್ಯಪ್ರವೇಶ ಮಾಡಬೇಕು ಸಿವಿಲ್ ಸೊಸೈಟಿ ಅನ್ನುವಂಥದ್ದು ಒಂದು ಟ್ರೆಂಡಾಗಿ ಬೆಳೀತು. ಈಗ ಮೊನ್ನೆ ಇತ್ತೀಚಿನ ದಿನದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದನ್ನು, ನಮ್ಗೆ ಅವಾಗ ಇಂಥ ಸಲಹೆಗಳೆಲ್ಲ ಕೂಡ ಬಂದವು. ನಾನು ಹೌದು ನಾವು ನಿಲ್ಲಬಾರ್ದು ಅಂತ ಅನ್ಕೊಂಡೆ, ಮಿತ್ರ ಪಕ್ಷಗಳು ಒಪ್ಪಲಿಲ್ಲ, ಹಾಗಾಗಿ ನಾವು ನಿಂತ್ವಿ, ಆಯಿತು ಅಂತ ಹೇಳಿದ್ರು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಿಟಿಸನ್ಶಿಪ್ನ ಡಿಸೈಡ್ ಮಾಡುತ್ತಾ ಮಾಡೋದು ಅದು ಕೇಂದ್ರ ಸರ್ಕಾರದ ಹೊಣೆ. ಈ ದುರದೃಷ್ಟವಶಾತ್ ತೀರ್ಮಾನಗಳು ಈ ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಬರ್ತಾನೆ ಇದೆ. ಎಲೆಕ್ಷನ್ ಕಮಿಷನ್ ಇದೆ ಅಂತ ಭಾಳ ನಿಧಾನಕ್ಕೆ ಎಲೆಕ್ಷನ್ಗಳೆಲ್ಲ ವೆಸ್ಟ್ ಬಿಹಾರ ಆದಮೇಲೆ ಹೇಳಿ, ಹೀಗಾಗಿ ಅದಕ್ಕೊಂದು ಸಾಂವಿಧಾನಿಕವಾದ ಟಸ್ಸೆಯನ್ನು ಅದು ಒತ್ತುಬಿಟ್ಟು ಸುಮಾರು 1,50,000 ಚಿಲ್ಡ್ರನ್, ಅದರಲ್ಲಿ ಒಂದು 50% ಒಳಗಡೆ ಹೇಗೋ ಬರ್ತಾರೆ ಅಂದ್ಕೊಂಡ್ರು. ವೆಸ್ಟ್ ಬೆಂಗಾಲಲ್ಲಿ ಆದಂಗೆ ಇಲ್ಲೂ ಒಂದು 30 ರಿಂದ 50 ಲಕ್ಷ ಜನ ಮತದಾರರು ಅಲ್ಲ, ಸಸ್ಪೆಕ್ಟ್ ಅಂತ ಆಗೋದು. ಯಾರೋ ಸಸ್ಪೆಕ್ಟ್ಸ್. ಹಾಗಾದರೆ ಅಷ್ಟೊಂದು ಜನ ಬಾಂಗ್ಲಾದೇಶದವ್ರು ಬಂದಿದ್ದಾರೆ ಬರೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ. ಅಷ್ಟೊಂದು ಜನ ಬರ್ತಾ ಇದ್ದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇತ್ತು ಹಾಗಾದರೆ? ಸರ್ ಮುಖ್ಯವಾಗಿ ಈ ಎದಕ್ಕೆ ಶುರುವಾಯ್ತಿದೆ? ಎದ್ದೇಳು ಕರ್ನಾಟಕ ಮಾಡಬೇಕಾದ್ರೆ ಒಂದು ರೀಸನ್ ಇತ್ತು. ಫ್ಯಾಸಿಸ್ಟ್ ಶಕ್ತಿಗಳನ್ನು ಸೋಲಿಸಬೇಕು, ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದ ಕರ್ತವ್ಯ ಇದೆ ಅನ್ನೋಕ್ಕಾಗಿ ಎಲ್ಲ ಸಂಘಟನೆಗಳು ರಾಜ್ಯದಲ್ಲಿ ಒಟ್ಟುಗೂಡಿಕೊಂಡು ಒಂದು ಎದ್ದೇಳು ಕರ್ನಾಟಕ ಪ್ರಾರಂಭ ಮಾಡಿದ್ರಿ. ಅದೊಂದು ಹೊಸ ಇತಿಹಾಸನ ಸೃಷ್ಟಿಸ್ತು, ಭಾರತದಲ್ಲಿ ಒಂದು ಹೊಸ ಮಾದರಿ ಇದು ಆಯಿತು. ಈಗ SIR ವಿರೋಧಿ ಒಕ್ಕೂಟ ಹೇಗೆ ಅದಕ್ಕಿಂತ ಡಿಫ್ರೆಂಟು, ಏನು ಯಾವ ಕಾರಣಕ್ಕಾಗಿದೆ ಸ್ಟಾರ್ಟ್? ಅಲ್ಲ, 2023 ಕರ್ನಾಟಕದ ಎಲೆಕ್ಷನ್ಸ್ನಲ್ಲಿ ಇಲ್ಲಿನ ಸಿವಿಲ್ ಸೊಸೈಟಿಗಳು, ಅದು ಎದ್ದೇಳು ಕರ್ನಾಟಕ ಇರ್ಬೋದು ಅಥವಾ ಇತರೆ ಜನಪರ ಸಂಘಟನೆಗಳಿರ್ಬೋದು, ಸಂಯುಕ್ತ ಹೋರಾಟ, ರೈತ ಸಂಘಟನೆಗಳು, ಇನ್ನು ಬೇರೆ ಬೇರೆ ವೇದಿಕೆಗಳು ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದ್ದಕ್ಕೋಸ್ಕರ ಆ ಟ್ರೆಂಡ್ನ ಚೇಂಜ್ ಮಾಡಲಿಕ್ಕಾಯಿತು. 2023ರಲ್ಲಿ ಮಾಡಿ, ಇಲ್ಲ ಇವರನ್ನು ಮಣಿಸಬಹುದು ರಾಜಕೀಯವಾಗಿ, ಯಾರೂ ಒಂದು ಸಂವಿಧಾನ ವಿರೋಧಿ ಒಂದು ಪ್ರಜಾತಂತ್ರ ವಿರೋಧಿ ಶಕ್ತಿಗಳಿದ್ದಾರೆ, ಅವ್ರನ್ನ ಮಣಿಸ್ಬೋದು ಅನ್ನೋದನ್ನು ಕರ್ನಾಟಕ ತೋರಿಸ್ತು. ಇದು ಇನ್ಸ್ಪೈರ್ ಮಾಡ್ತು. ಇದಾದ ನಂತರದಲ್ಲಿ ತೆಲಂಗಾಣದಲ್ಲಿ, ಜಾರ್ಖಂಡಲ್ಲಿ, ಬಿಹಾರಲ್ಲಿ ಎಲ್ಲ ಕಡೆಯೂ ಕೂಡ ಈ ಟೈಪ್ ಆದಂಥ ಸಿವಿಲ್ ಸೊಸೈಟಿ ಪೊಲಿಟಿಕಲ್ ಇಂಟರ್ವೆನ್ಷನ್. ನಾವು ರಾಜಕೀಯದಿಂದ ದೂರ ಇದ್ದ ಜನ, ಹೋರಾಟದಲ್ಲಿದ್ದಂಥವ್ರು. ಇಲ್ಲ ಇವತ್ತು ಬರೀ ನಾವು ಹೊರ ಕೂತ್ರೆ ಆಗೋದಿಲ್ಲ, ನಾವು ಮಧ್ಯಪ್ರವೇಶ ಮಾಡಬೇಕು ಸಿವಿಲ್ ಸೊಸೈಟಿ ಅನ್ನುವಂಥದ್ದು ಒಂದು ಟ್ರೆಂಡಾಗಿ ಬೆಳೀತು. 2024ರಷ್ಟೊತ್ತಿಗಂತೂ ಇಡೀ ದೇಶವ್ಯಾಪಿಯಾಗಿ ನಡೀತು. ಹಾಗಾಗಿ ಅವ್ರು 400 BC ಹಾಕಿದ್ರು. 400 BC ಟಾರ್ಗೆಟ್ ಇರಲಿ, ಅವ್ರಿಗೆ 272 ಕೂಡ ಮುಟ್ಟಕ್ಕಾಗ್ದಲೇ ಹೋಗಿದ್ದು ಅಂಥದ್ದು ಸಿವಿಲ್ ಸೊಸೈಟಿ ಇಂಟರ್ವೆನ್ಷನಿಂದಾನೆ ಮೇನಾಗಿ. ಸೊ ಈ ಒಂದು ಟ್ರೆಂಡ್ ಕ್ರಿಯೇಟ್ ಆಯಿತು. ಆದರೆ ನಮಗೆ ಅದು ಬಂದಾಗ ಆವಾಗ ನಮಗೆಲ್ಲ ಗೊತ್ತಿರೋಂಗೆ ಆ ಎಲೆಕ್ಷನ್ನಲ್ಲಿ BJP ಸೋಲ್ತು ಆದರೆ ಅವರು ಮತ್ತೆ ಇವರು ಅವಕಾಶವಾದಿಗಳು 2 ಪಕ್ಷಗಳಿಂದ ಕೂಡ ಬೆಂಬಲ ತೊಗೊಂಡು ಗೌರ್ಮೆಂಟ್ ಫಾರ್ಮ್ ಮಾಡೋರು. ಆವಾಗ ನಮಗಿನ್ನೂ ಸ್ಟಡಿ ಹೋದಾಗ ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಏನು ಗೆದ್ದಿದ್ದಾರೆ ಅವರು 200 NDA ಎಲ್ಲ ಸೇರಿಬಿಟ್ಟು 265 ಏನು ಮಾಡಿದ್ರು, ಅದು ಕೂಡ ರಿಯಲ್ ನಂಬರ್ಸ್ ಅಲ್ಲ. ಅದರಲ್ಲಿ 9 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಟ್ ಚೋರಿಯಾಗಿತ್ತು. ಅದ್ರ ಬಗ್ಗೆ ನಾವು ಇಮಿಡಿಯೇಟಾಗಿ ಎಕ್ಸ್ಪರ್ಟ್ಸ್ ಟೀಮ್ಗಳು ಇಟ್ವಿ. ದೇವಸಾಯಂ ಅವರ ಅಧ್ಯಕ್ಷತೆ ಒಳಗಡೆ ಎಕ್ಸ್ಪರ್ಟ್ಸ್ ಟೀಮ್ ಕೆಲಸ ಮಾಡಿ 79 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿರುವಂಥ ಓಟ್ ಚೋರಿ ತಂದರು. ಬೆಂಗಳೂರು ಸೆಂಟ್ರಲ್ಲು ಬಹಳ ತಡವಾಗಿ ರಾಹುಲ್ ಗಾಂಧಿ ಅವರು ಹೇಳಿರುವಂಥದ್ದು. ನಮ್ಮ ಲೀಸ್ಟಲ್ಲಿ ಅವತ್ತೇ ಬಂದ್ಬಿಡ್ತು. ನಮ್ಮ ಇದು ಜುಲೈ 2024 ನಮ್ಮ ರಿಪೋರ್ಟ್ ಒಳಗೇ ಬಂದ್ಬಿಡ್ತಿದ್ದು, ಬೆಂಗಳೂರು ಸೆಂಟ್ರಲ್ ಒಳಗೊಂಡಂತೆ ಅದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಒಳಗೆ ವಿಶೇಷ ಫ್ರಾಡ್ ನಡೆದಿದೆ ಅಂತೇಳಿ ನಮ್ಮ ವರದಿ ಒಳಗಡೆ ಇದೆ ಆವಾಗಲೇ. ಸೊ ಹಾಗಾಗಿ ಈ ವೋಟ್ ಚೋರಿಯ ಒಂದು ದೊಡ್ಡ ಟ್ರೆಂಡ್ ನಡೀತಾ ಇದೆ. BJP ತನ್ನ ಪವರಲ್ಲಿ ಉಳಿಯೋಕ್ಕೋಸ್ಕರ ಇಂಥ ದೊಡ್ಡ ಒಂದು ವೋಟ್ಗಳನ್ನು ಕದಿಯುವಂಥ, ವೋಟನ್ನು ತಿರುಚುವಂಥ ಕೆಲಸ ಮಾಡ್ತಿತ್ತು ನಾವು ಗಮನಿಸ್ತಾ ಇದ್ವಿ. ಬೇರೆ ಎಲ್ಲ ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಪ್ರತಿ ಎಲೆಕ್ಷನ್ಸಲ್ಲೂ ನಾವು ಪ್ರೋಸೆಸ್ಸಲ್ಲೂ ನಾವು ಇನ್ವಾಲ್ವ್ ಆಗಿದ್ದೀವಿ, ಅದನ್ನು ಗಮನಿಸಿದ್ದೀವಿ, ನಮ್ಗೆ ಆದಷ್ಟು ಸಹಾಯ ಮಾಡಿದ್ದೀವಿ. ಬಿಹಾರ್ ಬಂದಾಗ ಅದು ಕ್ಲಿಯರ್ ಕಟ್ ಆಯಿತು. ಬಿಹಾರ್ ಬಂದಾಗ ಒಂದು ದೊಡ್ಡ ಟ್ರೆಂಡ್ ಆಯಿತು. ಅಷ್ಟು ವೋಟ್ ಚೋರಿ ಟ್ರೆಂಡ್ ಶುರುವಾಯಿತು. ರಾಹುಲ್ ಗಾಂಧಿಯವರು ಮಾತಾಡೋಕ್ಕೆ ಶುರು ಮಾಡಿದರು. ವೋಟ್ ಚೋರ್ ಗದ್ದಿ ಚೋಡ್ ಅನ್ನುವಂಥದ್ದು ನಿನಾದ ಆಯಿತು. ಪಾಟ್ನಾದಲ್ಲಿ ದೊಡ್ಡ ರ್ಯಾಲಿ ಆಯಿತು, ಲಕ್ಷಾಂತರ ಜನ ಎಲ್ಲ ಸೇರಿದ್ರು. ಇದೊಂದು ಕಡೆ ನಡೀತಿರೋ ಸಂದರ್ಭದಲ್ಲೇ ದಿಢೀರಂತ SIR ತಂದರು. ಒಂದು ಕಡೆ ವೋಟ್ ಚೋರಿ ಅಂತ ಮಾತಾಡ್ತಿದ್ವಿ, ದಿಢೀರಾಗಿ SIR ತಂದರು. ನಮಗಿದು ಆಶ್ಚರ್ಯ ಅನ್ನಿಸ್ತಿದೆ. ಇದಕ್ಕೆ ಯಾಕೆ ತಂದರು ಇದನ್ನು? ವೋಟ್ ಚೋರಿ ನಡಿಬೇಕಾದ್ರೆ ಇವರು ಮಧ್ಯದಲ್ಲಿ ಇಂಟರ್ವ್ಯೂನ ಆಗ್ಬಿಟ್ರು. ಆವಾಗ ನಾವು ಇಮ್ಮಿಡಿಯೇಟಾಗಿ SIR ಬಗ್ಗೆ ಸ್ಟಡಿ ಮಾಡೋಕ್ಕೆ ನಾವು ಶುರು ಮಾಡಿದ್ವಿ. ಇದು ಹೆಂಗೆ ಆಗಿದೆಯಪ್ಪ ಅಂತ ಹೇಳಿದ್ರೆ SIR ಅಂತ ಹೇಳಿದ್ರೆ, ನಾವೀಗ ನೀವು ವೋಟ್ ಚೋರಿ ಮಾಡ್ತಿದ್ದೀರಿ ಅಂತ ಯಾರಿಗೆ ಹೇಳ್ತಿದ್ದೀವಿ? ಇಡೀ ಸೆಂಟ್ರಲ್ ಗೌರ್ಮೆಂಟ್ನ ಹೇಳ್ತಿದ್ದೀವಿ, BJP ಸರ್ಕಾರನ ಹೇಳ್ತೀವಿ, ಅಲ್ಲಿ ಮೋದಿ ಮತ್ತು ಅಮಿತ್ ಶಾಗೆ ಹೇಳ್ತಿದ್ದೀವಿ. ಇದ್ದಕ್ಕಿದ್ದಂತೆ ಯಾರನ್ನೋ ಚೋರು ಅಂತ ಕರಿತಿದ್ವೋ, ಚೋರು ಇದ್ದಕ್ಕಿದ್ದಂತೆ ಹಿಂದೆ ತಿರುಗಿಬಿಟ್ಟು ಹೆಲ್ಮೆಟ್ ಹಾಕೊಂಡು ಕೈಯಲ್ಲಿ ಕೋಲ್ ಹಿಡ್ಕೊಂಡು ನೀವೆಲ್ಲ ಚೋರು ಅಂತ ತಿರುಗಿಬಿಟ್ಟು ಎಲ್ಲ ಲೈನಿಗೆ ನಿಂತ್ಕೊಳ್ರಿ, ನಿಮ್ಮ ಕಾರ್ಡೆಲ್ಲ ತೆಗ್ರಿ, ನಿಮ್ಮದೆಲ್ಲ ವೋಟ್ ID ಟೆಸ್ಟ್ ಮಾಡ್ತೀವಿ, ಎಲ್ಲ ಫ್ರಾಡ್ ಇದ್ದಾವೆ, ನಾವು ಇನ್ನೊಂದ್ಸರಿ ಚೆಕ್ ಮಾಡ್ತೀವಿ, ನಾವು ಕ್ಲೀನ್ ಮಾಡ್ತೀವಿ. ಅರೆ ಇವನ ಕಳ್ಳನೇ ತಿರುಗಿಬಿಟ್ಟು ನಮ್ಮನ್ನೆಲ್ಲ ಕಳ್ಳರು ಅಂತ ಮಾಡಿ ಉಲ್ಟಾ ತಿರುಗಿಬಿಟ್ಟ. ಇದು ನಮಗೆ ಫಸ್ಟ್ ಡೇನೇ ಗೇಮ್ ಆಗಿ ಗೊತ್ತಾಯಿತು. ಹಂಗಾಮೇಲೆ 62 ಲ್ಯಾಕ್ ಯಾವಾಗಾಯಿತು ಇನ್ನೂ ಪಕ್ಕ ಆಗ್ಬಿಡ್ತು. 62 ಡಿಲಿಷನ್ ಆದ ತಕ್ಷಣ ಇವರು ದೊಡ್ಡ ಗೇಮ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತೇಳಿ. ಆವಾಗ ನಾವು ಯಾವಾಗ 62 ಲ್ಯಾಕ್ ಡಿಲಿಷನ್ ಅಂತ ಪಕ್ಕ ಆಯಿತು, ಆವಾಗ ನಾವು ವಿರೋಧ ಪಕ್ಷಗಳಿಗೆಲ್ಲ ಲೆಟ್ರ್ ಬರೆದ್ವಿ.
ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಿರಿ, ಬ್ಯಾಕಟ್ ಮಾಡಿ ಎಲೆಕ್ಷನ್ನ. ಯಾಕಂದರೆ ಯಾವುದೇ ಎಲೆಕ್ಷನ್ನೊಳಗೆ ಇದಾಗಬೇಕು ಅಂದರೆ ಕ್ರಿಕೆಟ್ ಪಿಚ್ಚು, ಇದು ವೋಟರ್ ಲೀಸ್ಟ್ ಅನ್ನುವಂಥದ್ದು ಇಟ್ ಇಸ್ ಲೈಕ್ ಎ ಕ್ರಿಕೆಟ್ ಪಿಚ್ಚು. ನೀವು ಪಿಚ್ಚನ್ನ ಟ್ಯಾಂಪರಿಂಗ್ ಮಾಡಿದ್ಮೇಲೆ ಅದು ನಮಗೆ ಗೊತ್ತಿದೆ, ರಾತ್ರಿ ಬಂದು ತೋಡಿಯಲ್ಲಿ ವೋಟರ್ ಪಿಚ್ ಮಾಡಿದ್ದಾರೆ ಅಂದರೆ ಮತ್ತೆ ನಾನು ಗೇಮ್ ಆಡೋಕ್ಕೆ ಹೋಗ್ತೀನಿ ಅಂದರೆ ಮೂರ್ಖ ಅಂತಾರೆ ಆ ಕ್ರಿಕೆಟ್ ಟೀಮ್ನ. ಹಾಗಾಗಿ ನಾವು ಅವ್ರಿಗೆ ಹೇಳಿದ್ವಿ, ನೀವು ಮಾಡಬೇಡಿ ಗೇಮ್ ಒಳಗೆ, ಪಿಚ್ ರೆಡಿ ಆಗೋ ತನಕ ಆಡೋಂಗಿಲ್ಲ, ವೋಟರ್ ಲಿಸ್ಟ್ ಪಕ್ಕ ಆಗಬೇಕು, ಗ್ಯಾರಂಟಿ ಆಗ ಅಲ್ಲೇ ತನಕ ನೀವು ಆಡಬೇಡಿ ಅಂತ ಹೇಳಿದ್ವಿ. ಇದನ್ನು ಅವಾಗ ನಾವು ರಾಹುಲ್ ಗಾಂಧಿ ಅವ್ರಿಗೂ ಕಳಿಸಿದ್ದೀವಿ, RJDನವ್ರಿಗೂ ಕಳಿಸಿದ್ದೀವಿ, ಎಲ್ಲರಿಗೂ ನಾವು ಲೆಟರ್ ಕಳಿಸಿದ್ದೀವಿ. ಈವನ್ ರಾಹುಲ್ ಗಾಂಧಿ ಅವ್ರಿಗೆ ನೋಟೆಡ್, ವಿ ವಿಲ್ ಕನ್ಸಿಡರ್ ಅಂತ ಮಾಡಿದ್ರು. ಈಗ ಮೊನ್ನೆ ಇತ್ತೀಚಿನ ಇದರಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದನ್ನು, ಅವರ ಇಂಡಿಯಾ ಒಕ್ಕೂಟದ ಮೀಟಿಂಗ್ನಲ್ಲಿ ಅವ್ರು ಹೇಳಿದ್ದಾರೆ, ನಮ್ಗೆ ಅವಾಗ ಇಂಥ ಸಲಹೆಗಳೆಲ್ಲ ಕೂಡ ಬಂದು, ನಾನು ಹೌದು ನಾವು ನಿಲ್ಲಬಾರ್ದು ಅಂತ ಅನ್ಕೊಂಡೆ, ಆದರೆ ಇವರು ಮಿತ್ರ ಪಕ್ಷಗಳು ಒಪ್ಪಲಿಲ್ಲ, ಹಾಗಾಗಿ ನಾವು ನಿಂತ್ವಿ ಆಯಿತು ಅಂತ ಹೇಳಿದ್ರು. ನಮ್ಮ ಕಣ್ಣು ಮುಂದೆ ಅದು ಕೆಡ್ಡ ಆಪರೇಷನ್ ಆಯಿತು. ನಾವು ಇನ್ನೂ ಬಿಹಾರದ ರಿಸಲ್ಟ್ ಬಂದಿರಲಿಲ್ಲ, ಆದರೆ ಬಿಹಾರದ ಸೋಲ್ತಾರೆ ಅಂತ ನಮಗೆ ಗೊತ್ತಿತ್ತು. ನಮಗೆ ರಿಸಲ್ಟ್ ಬಂದಿದ್ದು ಯಾವತ್ತು, ನವಂಬರಲ್ಲಿ ರಿಸಲ್ಟ್ ಬಂದಿದ್ದು, November 4. ಅಕ್ಟೋಬರ್ 26 ಚೆನ್ನೈನಲ್ಲಿ SIR ಬಗ್ಗೆ ನಾವು ಆಲ್ ಇಂಡಿಯಾ ಕನ್ವೆನ್ಷನ್ ಮಾಡಿದ್ವಿ. ಅದಕ್ಕಿಂತ ಮೊದಲೇ ಆ ಕನ್ವೆನ್ಷನ್ ಕ್ಲಿಯರ್ ಕಟ್ಟಾಗಿ ಹೇಳಿದ್ವಿ, ಇವರೆಲ್ಲ ನಂಬ್ಕೊಂಡಿದ್ದಾರೆ ಗೆಲ್ತಾರೆ ಅಂತೇಳಿ, ಇವ್ರು ಸೋಲಲಿದ್ದಾರೆ ಅಂತ ಹೇಳಿದ್ವಿ. ನಾವು ಮೊದಲೇ ಹೇಳಿದ್ವಿ, ಭವಿಷ್ಯವಾಣಿ ಸೋಲ್ತಾರೆ ಬಿಹಾರ ಒಳಗೆ ಅಂತ ಹೇಳಿದ್ವಿ. ಅದನ್ನು ಅಲ್ಲೇ ನೋ SIR, ನೋ EVM, ನೋ ದಿಸ್ ECI, ECI ಒಪ್ಪಲ್ಲ ನಾವು, ದಿಸ್ ಈಸ್ ಅ ಕನ್ಕಾಕ್ಟೆಡ್, ಈ ಮೂರೂ ಹೋಗಬೇಕು ಅನ್ನುವಂಥ ನಿಲುವನ್ನು ಅವಾಗ ತೊಗೊಂಡ್ವಿ. ಅವಾಗಲೇ ಇಡೀ ದೇಶಾದ್ಯಂತ ಒಂದು ಜಾಗೃತಿ ಮೂಡಿಸಬೇಕು, ಇದೊಂದು ಅವೇರ್ ಅಲರ್ಟ್ ಆ್ಯಕ್ಷನ್ ಅನ್ನುವಂಥ ಒಂದು ನಿರ್ಣಯನೂ ಕೂಡ ಚೆನ್ನೈನಲ್ಲಿ ತೆಗೆದುಕೊಳ್ಳಾಯಿತು. ಅದಾದ ನಂತರದಲ್ಲಿ ಅವತ್ತಿಂದನೂ ನಿರಂತರ ಪ್ರೋಸೆಸ್ ಮಾಡ್ತಾ ಬರ್ತಿದ್ವಿ. ಆದರೆ ಕರ್ನಾಟಕಕ್ಕೆ ಬಂದಾಗಲೂ ಕೂಡ ನಮ್ಮ ಹಲವಾರು ಸಿವಿಲ್ ಸೊಸೈಟಿಯಲ್ಲಿ ಡಿವೈಡೆಡ್ ಒಪಿನಿಯನ್ಸ್ ಇತ್ತು. ಯಾಕಂದರೆ ಎಲ್ಲರಿಗೂ ಹೊಸದು, ಇದನ್ನು ಹೆಂಗೆ, ಇದು ಸರಿ ಇಲ್ಲ, ಇವ್ರು ಕಳ್ಳಾಟ ಮಾಡ್ತೀರ ಅಂತ ಗೊತ್ತು, ಆದರೆ ಇದನ್ನು ವಿರೋಧಿಸೋ ಬಗೆ ಹೇಗೆ, ಇದನ್ನು ತಡೆಯುವ ಬಗೆ ಹೇಗೆ, ಇದು ಕ್ಲಾರಿಟಿ ಇಲ್ಲ, ಒಬ್ಬೊಬ್ಬರೊಂದೊಂದು ಮಾತಾಡ್ತಾ ಇದ್ದೀವಿ. ಸೊ ಹಂಗಾಗಿ ಕಳೆದ ಮಾರ್ಚ್ 3 ನಾವು ಒಂದು ಶಾಸಕರ ಭವನದಲ್ಲಿ ಒಂದು ದೊಂಡು ಮೇಜಿನ ಸಭೆ ಮಾಡಿದ್ವಿ. ಎಲ್ಲ ನಮ್ಗೆ ಏನೇ ಶೇಡ್ಸ್ ಆಫ್ ಡಿಫ್ರೆನ್ಸ್ ಇರಲಿ, ಲೆಟ್ ಅಸ್ ಸಿಟ್ ಆನ್ ದ ಟೇಬಲ್ ಅಂಥೇಳಿ ಎಲ್ಲ ಜನಪರ ಸಂಘಟನೆಗಳನ್ನು ಕರೆದ್ವಿ, ಎಲ್ಲ ಜಾತ್ಯತೀತ ಪಕ್ಷವನ್ನು ಕರೆದ್ವಿ, ಒಟ್ಟಿಗೆ ಕರೆದ್ವಿ, ಎಕ್ಸ್ಪರ್ಟ್ಸ್ನ ಕರೆಸಿದ್ವಿ. ಪರಕಾಲ ಪ್ರಭಾಕರ್ ಬಂದರು, ದೇವಸಾಯಂ ಅವರು ಬಂದರು, ನಿಖಿಲ್ ಡೇ ಅವರು ಬಂದರು, ಥಾಮಸ್ ಫ್ರ್ಯಾಂಕೋ ಅವರು ತಮಿಳ್ನಾಡಿಂದ ಬಂದರು. ಈ ಟೈಪಿಂದ ನಾನಾ ಎಕ್ಸ್ಪರ್ಟ್ಸ್ನ ಕರೆಸಿ ನಾವು ಭಾಳ ಡೀಪ್ ಆದಂಥ ಒಂದು ಡಿಸ್ಕಷನ್ ಮಾಡಿದ್ವಿ. ಸೊ ಆವಾಗ ನಮಗೆ ಇದರೊಳಗೆ ಒಂದು ಕಾಮನ್ ಫಾರ್ಮುಲಾನ ಇದನ್ನು ಹೆಂಗೆ ರೆಸಿಸ್ಟ್ ಮಾಡಬೇಕು ಅಂತ ನಾವು ಬರಲಿಕ್ಕಾಯಿತು. ಅದೇ ಟೈಮಲ್ಲಿ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಳ್ಳೋಣ, ಇವತ್ತು ಅಗತ್ಯ ಇದೆ. ಎದ್ದೇಳು ಕರ್ನಾಟಕ ಅವೆಲ್ಲ ಮಾಡಿದ್ರೆ ನಾವು ಅವಾಗಿಂದ ಆಯಿತು. ಬಟ್ ಈಗೆಲ್ಲ ನಾನಾ ಫೋರ್ಸಸ್ ಇದೆ, ಅವರೆಲ್ಲ ಎದ್ದೇಳು ಕರ್ನಾಟಕದಲ್ಲಿ ಇಲ್ಲ. ಮತ್ತು ಈಗ ಪಕ್ಷಗಳು ಒಳಗೊಳ್ತಿದ್ದೀವಿ ಎಲ್ಲರನ್ನೂ ಕೂಡ, ಅದು ಆಮ್ ಆದ್ಮಿ ಪಾರ್ಟಿ ಇರ್ಬೋದು, SDP ಇರ್ಬೋದು, CPM ಇರ್ಬೋದು, CPI, SUCI, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ, ಸರ್ವೋದಯ ಕರ್ನಾಟಕ, ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಇನ್ನೊಂದು ಕಡೆ ಎಲ್ಲ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸೇರಿಸಬೇಕು. ಹಂಗೆ ಇಡೀ ಕರ್ನಾಟಕದ ಸಿವಿಲ್ ಸೊಸೈಟಿಯ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೋಬೇಕು ಅಂಥೇಳಿ ಅವತ್ತೇ ನಾವು ತೀರ್ಮಾನ ಮಾಡಿ ಅವತ್ತಿಂದನೂ ಕೂಡ ನಾವು ಯುನೈಟೆಡ್ ಫೈಟ್ನ ನಾವು ಮಾಡ್ತಾ ಬರ್ತಾಯಿದ್ವಿ. ಸರ್, ಮುಖ್ಯವಾಗಿ ಪಿಚ್ ಹೇಳಿದ್ರಲ್ಲೇ, ಪಿಚ್ಚು ಟ್ಯಾಂಪರ್ ಆದಾಗ ಮ್ಯಾಚನ್ನು ಹೇಗೆ ಆಡ್ತೀರಿ, ಕ್ರಿಕೆಟ್ ಹೇಗೆ ಆಡ್ತೀರಂತ. ಪಿಚ್ ಮಾತ್ರ ಟ್ಯಾಂಪರ್ ಆಗಿರಲಿಲ್ಲ, ಅಂಪೈರನ್ನು ಬುಕ್ ಮಾಡ್ಕೊಂಡಿದ್ರು ಅನ್ನೋದೇ ದೊಡ್ಡ ಆರೋಪ ಈಗ. ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ಲೋ ಅನ್ಕಾನ್ಸ್ಟಿಟ್ಯೂಷನಲ್ಲೋ, ಲೀಗಲೋ ಇಲ್ಲಗಲ್ಲ. ಈಗಾಗಲೇ 13 ರಾಜ್ಯದಲ್ಲಿ SIR ಆಗೋಗಿದೆ. ಆದರೂ ಪ್ರತಿ ರಾಜ್ಯಕ್ಕೂ ಹೊಸ ಹೊಸ ರೀತಿಯಲ್ಲಿ ಬರ್ತಾ ಇರೋದ್ರಿಂದ ಸಹಜವಾಗಿ ಈ ಪ್ರಶ್ನೆ ಮತ್ತೆ ಉದ್ಭವಿಸ್ತಾ ಇದೆ. ಏನು ಹೇಳ್ತೀರಿ ಸರ್ ಶ್ರೀಧರ್ ಸರ್? ಸೊ ಇಲ್ಲಿ 2 ಅಂಶ ಇದೆ. ಒಂದು ಲೀಗಲ್ ಸಾಂವಿಧಾನಿಕವಾದ ಪ್ರಶ್ನೆ, ಇನ್ನೊಂದು ನೈತಿಕತೆಯ ಪ್ರಶ್ನೆ ಇದೆ. SIR ಬಂದಾಗಲೇ ಇದನ್ನು ನಾವು ಸುಮಾರು ಜನ ಪ್ರಶ್ನೆ ಮಾಡ್ಕೊಂಬಂದಿದ್ದಾರೆ. ಅದೇನೆಂದರೆ, ಒಂದು ದೇಶದ ಪ್ರಜೆಯಾಗಿ ನಾನು ಪ್ರಜೆ ಅಂತ ಪ್ರೂವ್ ಮಾಡೋದು ಜವಾಬ್ದಾರಿ ಯಾರದ್ದು ಅನ್ನೋದು ಪ್ರಶ್ನೆ. ಸರ್ಕಾರ ಅದನ್ನು ಡಿಕ್ಲೇರ್ ಮಾಡಬೇಕೇ ವಿನಃ ಅದು ತನ್ನ ಪ್ರಜೆಗಳಿಗೆ ಬೇಕಾದ ಒಂದು ಐಡೆಂಟಿಟಿಯನ್ನು, ರೆಕಗ್ನಿಷನ್ನ ಕೊಡಬೇಕೇ ವಿನಃ ಪ್ರಜೆಗಳಾಗಿ ನಾನೇ ಡಾಕ್ಯುಮೆಂಟ್ನ ಹುಡ್ಕೊಂಬಂದು ನಾನು ಈ ದೇಶದಲ್ಲಿ ಹುಟ್ಟಿದ್ರೂ ಸಾಲದು, ಇಲ್ಲಿ ಓದಿದ್ರೂ ಸಾಲದು, ಇಲ್ಲಿ ಇನ್ನೇನೇನೋ ಸರ್ಟಿಫಿಕೇಟ್ ಕೊಟ್ಟು ನಾನು ಪ್ರಜೆ ಅಂತ ಇಲ್ಲಿ ಘಂಟಾಘೋಷವಾಗಿ ಎಲ್ಲರ ಮುಂದೆ, ಅದು ಯಾರು ಸಿಗ್ತಾರೋ ಸಿಕ್ಕಲ್ವೋ ಅವ್ರ ಮುಂದೆ ಘೋಷಣೆ ಮಾಡಿಕೊಂಡು ನಾನು ಹೇಗೋ ನನ್ನ ಮತವನ್ನು ರಕ್ಷಣೆ ಮಾಡಿಕೊಳ್ಬೇಕಾದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಸರಿ ಇಲ್ಲ. ಆದರೆ ಇದೇ ಪ್ರಶ್ನೆಯನ್ನು ಕೋರ್ಟಲ್ಲಿ ಸಂವಿಧಾನಕ್ಕೆ ಕೇಳಿದಾಗ ದುರದೃಷ್ಟವಶಾತ್ ಅವರು ಪ್ರಶ್ನೆ ಇದ್ದಿದ್ದಿಷ್ಟೇ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಿಟಿಸನ್ಶಿಪ್ನ ಡಿಸೈಡ್ ಮಾಡಲ್ವಾ, ಅದು ಕೇಂದ್ರ ಸರ್ಕಾರದ ಹೊಣೆ ಅಂತ ಹೇಳಿದ್ರು ಕೂಡ ದುರದೃಷ್ಟವಶಾತ್. ಏಕೆಂದರೆ ಈ ದುರದೃಷ್ಟವಶಾತ್ ತೀರ್ಮಾನಗಳು ಈ ಒಂದಾದ್ಮೇಲೆ ಬರ್ತಾನೇ ಇದ್ದಾವೆ. ಅದರಲ್ಲಿ ಇದೊಂದು ಇಲ್ಲ, ಎಲೆಕ್ಷನ್ ಕಮಿಷನ್ಗೆ ಇದೆ ಅಂತ ಭಾಳ ನಿಧಾನಕ್ಕೆ ಎಲೆಕ್ಷನ್ಗಳೆಲ್ಲ ವೆಸ್ಟ್ ಬಿಹಾರ ಆದಮೇಲೆ ಹೇಳ್ತು. ಹೀಗಾಗಿ ಅದಕ್ಕೊಂದು ಸಾಂವಿಧಾನಿಕವಾದ ಟಸ್ಸೆಯನ್ನು ಅದು ಒತ್ತುಬಿಟ್ಟಿದೆ. ನೀವು ಹೇಳ್ದಂಗೆ ಅಂಪೈರ್ಗಳನ್ನು ಕೂಡ ಬುಕ್ ಮಾಡಲಾಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ನಾವು ಅಂದ್ಕೋಬೋದು. ಹಾಗಾಗಿ ಇವಾಗ
ದೇಶದ ಪ್ರಜೆಗಳು ತಾವು ಪ್ರಜೆಗಳು ಅಲ್ವೋ ಅನ್ನೋದನ್ನು ತಾವೇ ಪ್ರೂವ್ ಮಾಡ್ಕೊಳ್ಳೋಂಥ ಒಂದು ಸನ್ನಿವೇಶವನ್ನು ಹುಟ್ಟಾಕಿ ದೂರವ್ರು ಹೇಳಿದಂಗೆ ಒಂದು ಕ್ರೈಸಿಸ್ ಇದ್ದಾಗ ಅದನ್ನು ದಾರಿ ತಪ್ಪಿಸೋಕ್ಕೆ ಬೇಕಾದಂಥ ಒಂದು ಉಪಾಯವನ್ನು ಇದು ಅಂತ ಹೇಳೋದು. ಯಾಕೆಂದರೆ ಅವ್ರು ಹೇಳ್ದಂಗೆ ನೀವು ಚೋರಿ ಮಾಡ್ತಿದ್ದೀರಿ ಮತ ಚೋರಿ ಅಂದಾಗ ಇವರು ಮತ ಚೋರಿ ಇರಲಿ ಮತದಾರರ ಚೋರಿಯನ್ನೇ ಪ್ರಾರಂಭ ಮಾಡೋದು. ಇದು ವ್ಯತ್ಯಾಸ. ಈ ಮತದಾರರ ಚೋರಿ ಅನ್ನೋದು ಜನಗಳ ಸಮಸ್ಯೆಗೆ ತಲೆಗಿನ್ನ ಹೋಗೇ ಇಲ್ಲ. ನಮ್ಮ ಮಧ್ಯಮ ವರ್ಗದ ಯಾವತ್ತೇ ಜನಗಳನ್ನು ಮಾತಾಡಿಸಿ ಅಥವಾ ಇದನ್ನು ಕೇಳ್ತಾ ಇರೋರು ತಮಗೆ ತಾವೇ ಪ್ರಶ್ನೆ ಮಾಡಿಕೊಳ್ಳಿ. ಮತದಾರರೇ ಚೋರುಗಳು ಅಂತ ಹೇಳ್ತಿದ್ದಾರೆ. ಮತದಾರರ ಚೋರು ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಆ ನೆರೇಟಿವ್ನ ಅವ್ರನ್ನ ಬಿಲ್ಡ್ ಮಾಡಿದ ಹೆಂಗೆ ಅಂದರೆ ಇದನ್ನು ನಾವು ಅವ್ರು ಯೂಸ್ ಮಾಡಿದ ಪದ ಏನೋ ಇದನ್ನು ನಾವು ಪ್ಯೂರಿಫೈ ಮಾಡ್ತಾಯಿದ್ದೀವಿ. ಕ್ಲೀನ್ಸಿಂಗ್ ಅಂದರೆ ಇದೆಲ್ಲ ಮಲಿನಗೊಂಡಿದೆ, ಅದನ್ನು ಯಾರೋ ಮಲಿನಗೊಳಿಸಿದ್ದಾರೆ, ಅದನ್ನು ಹೇಳದೆ ಹೋದರೂ ಅದು ಅರ್ಥ ಅವ್ರ ಪ್ರಕಾರ ಸ್ಪಷ್ಟ. ಸೊ ನಾವು ಹುಟ್ಟಿರೋದೇ ಇದನ್ನು ಕ್ಲೀನ್ ಮಾಡೋಕ್ಕೆ, ಭಾರತ ದೇಶವನ್ನೇ ನಾವು ಕ್ಲೀನ್ ಮಾಡೋಕ್ಕೆ ಅನ್ನೋದು ಭಾಗವಾಗಿ ಇದು ಬರ್ತಾಯಿದೆ. ಹಾಗೆ ಮಾಡುವಾಗ ಒಂದು ನೆರೇಟಿವ್ನ ಏನು ಕಟ್ಟಿದ್ದಾರೆ, ಹಳೆಯ ನೆರೇಟಿವ್. ಈಗ ಯಾರನ್ನೇ ನೀವು ನಿಲ್ಲಿಸಿ ಕೇಳಿ, ಯಾಕೆ ಸರ್ ಪರಿಷ್ಕರಣೆ ಮಾಡಬಾರ್ದು, ಎಷ್ಟೋ ಜನ ಬಾಂಗ್ಲಾದೇಶಿಯರು ಬಂದಿಲ್ವಾ, ಮುಸ್ಲಿಮರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ತುಂಬ ಓದಿರೋರು, ಪ್ರಜ್ಞಾವಂತರು, ಬೇರೆ ಬೇರೆ ವಲಯಗಳಲ್ಲಿ ನಮ್ಮ ಫೀಲ್ಡ್ಗಳಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿರೋ ಇಂಟೆಲೆಕ್ಚುಯಲ್ಸ್ ಕೂಡ ಹೇಳ್ತಾರೆ. ಈ ನೆರೇಟಿವ್ ಈಗ ಹಿಂದೆ ಇದೆ, ಅದನ್ನು ನಾವು ಮರಿಬಾರ್ದು. ಅಂಥವ್ರಿಗೆ ನಾವೊಂದು ಪ್ರಶ್ನೆ ಏನು ಹೇಳಬೇಕಂದ್ರೆ, ಹೌದು ಮುಸುಳ್ಕೋರು ಇದ್ದಾರೆ ಅನ್ನೋದಾದರೆ ಎಷ್ಟು ಜನ ಇರ್ಬೋದು? ಈಗ ಕರ್ನಾಟಕದಲ್ಲಿ ಸುಮಾರು 1,50,000 ಚಿಲ್ಡ್ರೆ, ಅದರಲ್ಲಿ ಒಂದು 50% ಒಳಗಡೆ ಹೇಗೋ ಬರ್ತಾರೆ ಅಂದ್ಕೊಂಡ್ರು. ವೆಸ್ಟ್ ಬೆಂಗಾಲಲ್ಲಿ ಆದಂಗೆ ಇಲ್ಲೂ ಒಂದು 30-50 ಲಕ್ಷ ಜನ ಮತದಾರರು ಅಲ್ಲ, ಸಸ್ಪೆಕ್ಟ್ ಅಂತ ಆಗೋಗುತ್ತೆ. ದೇ ಆರ್ ಆಲ್ ಸಸ್ಪೆಕ್ಟ್ಸ್. ಹಾಗಾದರೆ ಅಷ್ಟೊಂದು ಜನ ಬಾಂಗ್ಲಾದೇಶದವ್ರು ಬಂದಿದ್ದಾರಾ ಬರೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ? ಅಷ್ಟೊಂದು ಜನ ಬರ್ತಾಯಿದ್ರೆ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿತ್ತು ಹಾಗಾದರೆ? ಈ ಪ್ರಶ್ನೆ ಒಂದು ಬರುತ್ತೆ, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಏಕೆಂದರೆ ಇಲ್ಲಿ ಉತ್ತರ ಕೊಡಲಾರದ ಅನೇಕ ಪ್ರಶ್ನೆಗಳಿವೆ. ಈ ರಾಜ್ಯದ ಚುನಾವಣಾಧಿಕಾರಿಗಳನ್ನು ಕೂಡ ನಮ್ಮ ಅನೇಕರು ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಆ ಪ್ರಶ್ನೆ ಮಾಡೋಕ್ಕೆ ಅವ್ರಿಗೆ ಬಿಟ್ಟೇ ಇಲ್ಲ. ಅವರು ಮುಚ್ಚಿದ ಬಾಗಿಲಿನ ಮುಂದೆ ಪ್ರತಿಭಟನೆ ಮಾಡಿ ವಾಪಸ್ ಬರುವಂಥ ಒಂದು ಪರಿಸ್ಥಿತಿ ಇದೆ. ಇದರ ವ್ಯಂಗ್ಯ ಏನಂದರೆ, ಇಡೀ ಚುನಾವಣಾ ಕಮಿಷನ್ ಇರೋದೇ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೆ, ಪ್ರಜಾಪ್ರಭುತ್ವ ನಿಂತಿರೋದೇ ಜನಗಳ ಒಂದು ಅಭಿಪ್ರಾಯದ ಮೇಲೆ. ಆದರೆ ಯಾವ ಸಂಸ್ಥೆ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೆ ಅಂತ ಒಂದು ಇದೆಯೋ ಅದೇ ಪ್ರಜಾಪ್ರಭುತ್ವ ಇಲ್ಲದೇ ಇದ್ದಾಗ ಇನ್ಯಾರಿಗೆ ಮೊರೆ ಹೋಗಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇನ್ನು ಮುಂದೆ ನಾವು ಇನ್ಯಾರಿಗೂ ಮೊರೆ ಹೋಗೋಕ್ಕಾಗಲ್ಲ ಅನ್ನೋ ಸ್ಪಷ್ಟ ಆಗಿದೆ. ಯಾಕೆಂದರೆ ಕೋರ್ಟ್ಗಳು ಮಾಡಲ್ಲ. ನಮ್ಮ ಈ ಕಾಂಗ್ರೆಸ್ ಸರ್ಕಾರಗಳಿಗೆ ಇದ್ರದ್ದು ಸೀರಿಯಸ್ನೆಸ್ಸೇ ಅರ್ಥವಾಗಿಲ್ಲ. ಹಾಗಿರುವಾಗ ನಮ್ಮ ಮುಂದೆ ಇರೋ ದಾರಿ ಒಂದು ಅಂದರೆ ಜನಗಳ ಮುಂದೆ ಹೋಗಿ ಹೇಳೋವಂಥದ್ದು. ಸೊ ಜನಗಳು ಉಳಿಸ್ಕೊಂಡ್ರೆ ಈ ಪ್ರಜಾಪ್ರಭುತ್ವ ಉಂಟು, ಇಲ್ಲ ಅಂದರೆ ಇಲ್ಲ ಅನ್ನೋ ಸ್ಥಿತಿಗೆ ನಾವು ಬಂದಿದ್ದೀವಿ. ಈಗ ಇದು ನಮ್ಮ ಮುಂದೆ ಇರೋ ಸಂದಿಗ್ಧ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.